ಸ್ವಾಮಿಯೇ ಶರಣಮಯ್ಯಪ್ಪ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಿಕ್ರಮ್ ಮಾಡುವ ನಮಸ್ಕಾರ. ಶಬರಿಮಲೆ ಯಾತ್ರೆ ಎಪಿಸೋಡ್ 2ಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಹೋದ ಎಪಿಸೋಡಲ್ಲಿ ಇರುಮುಡಿ ಕಟ್ಟೋದ್ರ ಬಗ್ಗೆ ಅಥವಾ ನಾವೆಲ್ಲರೂ ಸೇರಿ ಮೈಸೂರಿಂದ ಹೊರಟಿರೋ ಬಗ್ಗೆ ತೋರಿಸ್ತಾ ಹೋದೆ. ಈ ಎಪಿಸೋಡಲ್ಲಿ ನಾವು ಮೈಸೂರಿಂದ ನಮ್ಮ ಜರ್ನಿ ಶುರು ಆಗುತ್ತೆ. ಹೋಗ್ತಾ ಹೋಗ್ತಾ ನಂಜನಗೂಡಲ್ಲಿರುವ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ನಾವು ಭೇಟಿ ಕೊಡ್ತೀವಿ. ಅಲ್ಲಿ ಹೋದ ತಕ್ಷಣ ನಮಗೆ ಅದೊಂಥರ ಒಂದು ಮಿನಿ ಶಬರಿಮಲೆ ನೋಡ್ದಂಗೆ ಆಗೋಯ್ತು. ಯಾಕಂದರೆ ಸೇಮು ಅಲ್ಲಿ ಹೇಗೆ ಮಾಡಿದಾರೋ 18 ಮೆಟ್ಟಲು ಪಡಿ ಹತ್ತದಾಗಿರ್ಬೋದು ಅಥವಾ ಅಲ್ಲಿ ದೇವಸ್ಥಾನದ್ದು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಪೂರ್ಣ ಪ್ರಮಾಣ ಬಹುತೇಕ ಶಬರಿಮಲೆ ಅಂದರೆ ಅಯ್ಯಪ್ಪ ಸ್ವಾಮಿ ಮೂಲ ದೇವಸ್ಥಾನದಕ್ಕೆ ಹೋಲಿಕೆ ಆಗುತ್ತೆ. ಭಗವಾನ್ ಶರಣೋ ಭಗವತಿ ಶರಣೋ 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 ಅಯ್ಯಪ್ಪ. ಭಗವತಿ ಶರಣೋ ಭಗವಾನ್ ಶರಣೋ 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 ಅಯ್ಯಪ್ಪ. ಅಲ್ಲಿ ನಮ್ಮ ಗುರುಸ್ವಾಮಿಗಳು ಒಂದಷ್ಟು ಜನ ಭಕ್ತರಿಗೆ ಬಂದವ್ರಿಗೆ ಅನ್ನದಾಸೋಹದಲ್ಲಿ ಊಟವನ್ನು ಬಡಿಸೋದ್ರ ಮೂಲಕ ನಾವು ಸೇವೆನ ಅಲ್ಲಿ ಮಾಡಿದ್ವಿ. ಹಾಗೆ ಹೋಗ್ತಾ 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 ಊಟದ ಸಮಯ ಬಂದೇ ಬಿಡ್ತು. ಎಲ್ರಿಗೂ ಏನಾಗ್ಬಿಟ್ಟಿದೆ, ಬೆಳಗ್ಗೆಯಿಂದ ನಾವು ಜರ್ನಿ ಶುರು ಮಾಡಿದ್ವಲ್ಲ, ಸೊ ಎಲ್ಲೂ ಮಧ್ಯದಲ್ಲಿ ನಿಲ್ಲಿಸ್ತಿಲ್ಲ. ಬೆಳಗ್ಗೆ ತಿಂಡಿ ತಿಂದು ಹೊರಟಿದ್ದು ನಾವು ಅಷ್ಟೇ. ಅಲ್ಲೇ ಅಂದರೆ ತುಂಬ ಅರ್ಲಿ ಮಾರ್ನಿಂಗ್ ಎದ್ದಿದ್ದರಿಂದ ಎಲ್ರಿಗೂ ಹೊಟ್ಟೆ ಹಸಕ್ಕೆ ಶುರು ಆಯಿತು. ಎಲ್ಲಿ ಊಟ ಅನ್ಬೇಕಾರೆ ನಮ್ಮ ಪ್ರೀತಿಯ ಶಿವಮೊಗ್ಗದ ಗುಂಡಣ್ಣನವರು ನಮಗಿಂತ ಮುಂಚೆ ಅವರು ಒಂದು ಲೊಕೇಶನ್ ರೀಚ್ ಆಗಿ ಅಲ್ಲಿ ಅವರ ಅಡುಗೆ ಏನೇನಿದೆ ಪದಾರ್ಥಗಳು ಅದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ನಮಗೆ ಒಂದು ಲೊಕೇಶನ್ ಕಳಿಸಿದ್ರು. ಸೊ ದಟ್ ನಾವು ಅಲ್ಲಿ ರೀಚ್ ಆಗೋಕ್ಕೆ ಒಂದಷ್ಟು ಸಮಯ ಬೇಕಾಯಿತು. ನಾವು ಹೋಗೋ ಅಷ್ಟರಲ್ಲಿ ಅಡುಗೆ ಘಮ 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 ಅಂತ ಆಯ್ತು. ರೋಡ್ ಮಧ್ಯ ನಿಲ್ಸಿದ್ವಿ ನೋಡಿ, ಇದು ನಮ್ಮ ಗುರುಸ್ವಾಮಿಗಳ ಕಾರು. ಸೊ ಈ ಕಾರಲ್ಲಿ ನಾವಿದ್ವಿ. ಸೊ ಅಲ್ಲೆಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ. ಎಲ್ಲರೂ ಊಟದ ಸಮಯ, ಎಲ್ಲರೂ ಯಾವಾಗಪ್ಪ ಊಟ ಕೊಡ್ತಾರೆ ಇವರು ಅಂತ ಕಾಯ್ಕೊಂಡಿದ್ದಾರೆ. ಏನ್ ಸ್ವಾಮಿಗಳೇ, ಹೊಟ್ಟೆ ಹಸಿತಿದ್ಯಾ? ಹಸಿಲ್ವಂತೆ, ಆದ್ರೂ ಇಲ್ಲಿ ಬಂದು ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ನಾವು ಹೋಗ್ತಿರೋ ದಾರಿಲಿ ಬಹುಶಃ ನಾವು ಎಲ್ಲೂ ಹೋಟ್ಲಲ್ಲಿ ಊಟ ಮಾಡದೆ, ಎಲ್ಲೂ ದಾರಿ ಮಧ್ಯ ಯಾವುದೋ ಒಂದು ಕಡೆ ಹೋಗಿ ಗೊತ್ತಿಲ್ಲದಿರೋ ಜಾಗದಲ್ಲಿ ಊಟ ಮಾಡೋಕ್ಕಿಂತ ನಮ್ಮ ಗೊತ್ತಿರೋ ಅಡುಗೆ ಭಟ್ರನ್ನೇ, ಮೂಲತಃ ಇವರು ಶಿವಮೊಗ್ಗದವರು, ಅಲ್ಲಿಂದ ಬಂದು ಇಡೀ ಟೀಮು ಇಲ್ಲಿ ಅಡುಗೆನ ತಯಾರು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಗುರುಬಂಧುಗಳಿಗೆ, ಎಲ್ಲ ಸ್ವಾಮಿಗಳಿಗೆ ಇವತ್ತು ಅಡುಗೆ ವ್ಯವಸ್ಥೆ ಇಲ್ಲಿ ಸಿದ್ಧವಾಗ್ತಿದೆ. ನೀವು ನೋಡ್ತಾ ಇದ್ದೀರಾ, ಅಲ್ಲಲ್ಲೇ ಅಡುಗೆನ ತಯಾರು ಮಾಡಿಕೊಂಡು ತರಕಾರಿ ಹೆಚ್ಕೊಂಡು ಎಲ್ಲ ಒಂಥರ ಶುಭ್ರವಾದ ರೀತಿಯಲ್ಲಿ ಒಂದು ವಿಭಿನ್ನ ಅನುಭವ ಕೊಡೋ ರೀತಿಯಲ್ಲಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ, ಈ ಜನುಮವೇ ದೊರಕಿದೆ. ಎಲ್ಲ ಸ್ವಾಮಿಗಳಿಗೆ ಒಂದು ಒಳ್ಳೆ ಅಡುಗೆನ ತಯಾರು ಮಾಡ್ತಾರೆ. ಸ್ವಾಮಿಗಳು ಹೇಳಿ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಅಡುಗೆ ಭಟ್ರು ಗಣೇಶ್ ಅಂತೇಳಿ RJS ಕ್ಯಾಟ್ರಿಂಗ್ ಅಂತೇಳಿ ನಾವೊಂದು ಗುರುಗಳ ಸೇವೆಗೋಸ್ಕರ ಬಂದಿದ್ದೀವಿ. ಇಲ್ಲಿ ಡೈಲಿ ಒಂದು ಗುರುಗಳಿಗೆ ಒಂದು ಪ್ರಸಾದ ವ್ಯವಸ್ಥೆ ಹಾಗೂ ಬಂದವರಿಗೆ, ನಮ್ಮ ಭಕ್ತರಿಗೆ ಅವರಿಗೊಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಮನಸ್ಸಲ್ಲಿತ್ತು. ಅದಕ್ಕೋಸ್ಕರವಾಗಿ ನಾವು ಒಂದು ಗುರುಗಳ ಜೊತೆ ಒಂದು ಯಾತ್ರೆ ಮಾಡಕ್ಕೆ ಬಂದಿದ್ವಿ. ಏನು ತಯಾರು ಮಾಡ್ತಿದ್ದೀರಾ ಇವತ್ತು ಊಟಕ್ಕೆ? ಇವತ್ತು ಒಂದು ಅನ್ನ, ಒಂದು ಸಾಂಬಾರು, ಒಂದು ಹಪ್ಪಳ, ಮಜ್ಜಿಗೆ ಮೆಣಸು. ಈಗ ರಾತ್ರಿಗೆ ಒಂದು ಟೊಮೊಟೊ ಬಾತು, ಒಂದು ಮೊಸರು ಬಜ್ಜಿ ಮಾಡೋಣ ಅಂತೇಳಿ ಇದು ಮಾಡಿದ್ವಿ. ಎಷ್ಟು ಜನ ಟೀಮು ನೀವು? 75 ಜನ. ನಾವು 12 ಜನ ಬಂದಿದ್ದೀವಿ. 12 ಜನ. ನಮ್ಮ ನಾವು ಟೋಟಲ್ 80 ಜನಕ್ಕೆ ಡ್ರೈವರ್ ಎಲ್ಲ ಸೇರ್ಕೊಂಡು 80 ಜನಕ್ಕೆ
ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇವಾಗ ಇವತ್ತಿನ ದಿನ ಒಂದು ಅನ್ನ, ಒಂದು ಸಾಂಬಾರು, ಒಂದು ಹಪ್ಪಳ, ಒಂದು ಉಪ್ಪಿನಕಾಯಿ, ಒಂದು ಮಜ್ಜಿಗೆ ಮೆಣಸು ಇಷ್ಟು ವ್ಯವಸ್ಥೆ ಮಾಡಿದ್ದೀವಿ. ನೋಡಿದ್ರಲ್ಲ, ಇದೊಂದು ಹೊಸ ಅನುಭವ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಅಡುಗೆ ಗುಂಡಣ್ಣ ಅವರು ತಿನ್ಮೇಲೆ ಈ ತಟ್ಟೆ ಏನ್ ವಿಶೇಷ ಅಂತ ಅಂದ್ರೆ, ಗುರುಗಳಿಗೆ ಗುಂಡಣ್ಣ ಅವರು ಸ್ವತಃ ಅವರೇ ಶಿವಮೊಗ್ಗದಿಂದ ಒಂದು ವಿಶೇಷವಾದ ತಟ್ಟೆನ ತಂದಿದ್ರು ಗುರುಸ್ವಾಮಿಗಳಿಗೆ. ಇದರಲ್ಲೇ ನೀವು ಊಟ ಮಾಡಬೇಕು ಅಂತ. ಸೊ ಎಷ್ಟು ಸುಂದರವಾಗಿದೆ ಅಲ್ವಾ ಈ ತಟ್ಟೆ. ದಾರಿ ಉದ್ದಕ್ಕೂ ತುಂಬ ಜೋರು ಮಳೆ, ತುಂಬ ಅದು ಎಂಥ ಜೋರು ಮಳೆ ಅಂದರೆ ಬಹುಶಃ ಮುಂದಿರುವ ಗಾಡಿನೇ ನಮಗೆ ಅಥವಾ ಏನು ವೆಹಿಕಲ್ ಏನು ಹೋಗ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಧಾರಾಕಾರವಾದ ಮಳೆ ನಡುವೆನೂ ನಮ್ಮ ಅಷ್ಟೂ ಜನ ಡ್ರೈವರ್ಸು ಗಾಡಿನ ಬಹಳ ಸುರಕ್ಷಿತವಾಗಿ ಚಲನೆ ಮಾಡ್ತಾ ಹೋದರು. ಹೋಗ್ತಾ 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 ಒಂದು ಜಾಗಕ್ಕೆ ನಾವು ರೀಚ್ ಆದಾಗ ರಾತ್ರಿ ಊಟದ ವ್ಯವಸ್ಥೆ ಎಲ್ಲಿ ಮಾಡಬೇಕು ಅಂತ ಅಂದಾಗ, ಬಹುಶಃ ನಾವು ಹೋಗೋ ರೋಡಲ್ಲಿ ಎಲ್ಲವೂ ತುಂಬ ಜೋರು ಮಳೆ ಇದ್ದಿದ್ದರಿಂದ, ತುಂಬ ಕತ್ಲೆ ಇದ್ದಿದ್ದರಿಂದ ಒಂದು ಜಾಗನ ಆಯ್ಕೆ ಮಾಡಿದ್ರು. ಆ ಜಾಗಕ್ಕೆ ನಾವು ಹೋದಾಗ ಅದೇನೆಂದರೆ ಹೈವೇ ಪಕ್ಕದಲ್ಲೇ ಒಂದು ಸಣ್ಣ ಅಂಗಡಿ, ಆ ಅಂಗಡಿ ಬಾಗಿಲು ಮುಚ್ಚಿದೆ. ಅಲ್ಲಿ ಊಟ ತಯಾರು ಮಾಡಿಕೊಂಡು ಅಲ್ಲಿ ಒಂದು ಆಶ್ರಯ ತಗೊಂಡು ಎಲ್ಲರೂ ಇದ್ದರು. ಗುರುಸ್ವಾಮಿಗಳು ನಮಗೆಲ್ಲ ಆಶ್ಚರ್ಯ ಆಗಿದ್ದದೆ. ನಾವೆಲ್ಲರೂ ಅಲ್ಲೆಲ್ಲೋ ನಿಂತ್ಕೊಂಡು ಏನೋ ತಿಂತಿದ್ರು. ಗುರುಸ್ವಾಮಿಗಳು ಬನ್ನಿ ವಿಕ್ರಮ್ ಇಲ್ಲಿ ಕೂರೋಣ ಅಂತ ಹೇಳಿ ಆ ರಸ್ತೆ ಪಕ್ಕದಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಪ್ರಸಾದನ ಸೇವಿಸಿದ್ರು. ಆ ಕ್ಷಣ ಇದೆಯಲ್ಲ, ಎಲ್ರಿಗೂ ಒಂಥರ ರೋಮಾಂಚನ ಆಯಿತು. ಯಾಕಂದರೆ ಗುರುಸ್ವಾಮಿಗಳನ್ನ ನಾವು ಬೇರೆ ಥರ ನೋಡಿರ್ತೀವಿ, ಅಂದರೆ ಅವರ ಅನುಷ್ಠಾನ ಆಗಿರ್ಬೋದು, ಅವರ ಪೂಜೆ ಪುನಸ್ಕಾರಗಳಾಗಿರ್ಬೋದು. ಆದರೆ ಮಾಲೆ ಹಾಕಿದಾಗ ಎಲ್ಲರಲ್ಲೂ ನಾನೊಬ್ಬ, ಎಲ್ಲವೂ ಅಯ್ಯಪ್ಪನಿಗೆ ಸಮರ್ಪಣೆ ಅನ್ನೋ ಧಾಟಿ ಅಥವಾ ಆ ರೀತಿ ಇದೆಯಲ್ಲ, ಅದು ಎಲ್ರಿಗೂ ಖುಷಿ ಆಯಿತು. ഹരിവരാസനം വിശ്വമോഹനം ഹരിദധീശ്വരം ആരാധ്യപാദുകം ഹരിവിമർദ്ദനം നിത്യനർത്തനം ಹರಿಹರಾತ್ಮಜಂ ದೇವಮಾಶ್ರಯ. ಸೊ ಇವತ್ತಿಗೆ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಸೆಕೆಂಡ್ ಡೇ ಅನ್ನೋದು ಬರೀ ನಮಗೆ ಟ್ರಾವೆಲಿಂಗೇ ಆಯಿತು. ಸೊ ಇವಾಗ ನಾವು ಅಯ್ಯಪ್ಪನ ಅಂದರೆ ಶಬರಿಮಲೆಗೆ ರೀಚ್ ಆಗ್ತಿದ್ದಂಗೆ ಸೊ ನಾವು ಇರುಮುಡಿ ಹೊತ್ಕೊಂಡು ಬೆಟ್ಟನ ಹತ್ತೋದಕ್ಕೆ ಶುರು ಮಾಡಬೇಕು. ನಾಳೆ ಅಯ್ಯಪ್ಪನ ದರ್ಶನ ನಮಗೆ ಆಗತ್ತೆ. ಹಾಗಾಗಿ ಮುಂದಿನ ಎಪಿಸೋಡಲ್ಲಿ ಅಯ್ಯಪ್ಪನ ಅಂದರೆ ಬೆಟ್ಟ ಹತ್ತೋದು ಜರ್ನಿ ಹೇಗಿದೆ, ಅಲ್ಲಿ ಹತ್ತುತ್ತಾ ಬೆಟ್ಟದಲ್ಲಿ ನಮಗೇನೆಲ್ಲ ಅನುಭವ ಆಯಿತು ಅಥವಾ ದರ್ಶನ ಹೇಗಾಯಿತು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ತನಕ ಸ್ವಾಮಿ ಶರಣಮಯ್ಯಪ್ಪ.